ಕನ್ನಡ ಸೈನ್ಯದಿಂದ ರಾಷ್ಟ್ರಕೂಟ ಉತ್ಸವ ಗೋವಾ ಹೋಟೆಲ್ ಹತ್ತಿರದ ಸಿದ್ಧಾರ್ಥ ವೃತ್ತದಲ್ಲಿ ಆಯೋಜನೆ. ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನದ ಮೂಲಕ ಅಭಿನಂದನೆ. ಅಕ್ಕನ ಪ್ರವಚನ ವೇದಿಕೆ ಕಲಬುರಗಿ ವತಿಯಿಂದ ಪ್ರವಚನ ಕಾರ್ಯಕ್ರಮ. ಸಾರ್ವಜನಿಕ ಉದ್ಯಾನವನ ಹತ್ತಿರದ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ಆಯೋಜನೆ. ಅಕ್ಕ ಅನ್ನಪೂರ್ಣ ತಾಯಿಯವರಿಂದ ಪ್ರಾಯಶ್ಚಿತ್ತದ ಕುರಿತು ಪ್ರವಚನ. ಕಲಬುರಗಿಯಲ್ಲಿ ಉದ್ಘಾಟನೆಗೊಂಡ ಅತಿಥಿ ಪ್ಯೂರ್ ವೆಜ್ ರೆಸ್ಟೋರೆಂಟ್. ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಚಿನ್ನು ಮತ್ತು ಚಂದನ್ ನಟರ ಆಗಮನ. ತಮ್ಮ ನೆಚ್ಚಿನ ನಟರನ್ನ ನೋಡಲು ಅಭಿಮಾನಿ ದಂಡಿನ ಕಲರವ. ಸೀಮೆಎಣ್ಣೆ ಬಂದ್ ಮಾಡಿರುವುದನ್ನು ಕೂಡಲೇ ತೆರವುಗೊಳಿಸುವಂತೆ ಒತ್ತಾಯ. ಬಡ ಫಲಾನುಭವಿಗಳಿಗೆ ಸೀಮೆಎಣ್ಣೆ ವಿತರಣೆ ಮಾಡುವಂತೆ ಆಗ್ರಹ. ತಾಜ್ ನಗರದ ನಾಗರಿಕರಿಂದ ಸೀಮೆಎಣ್ಣೆ ಡಬ್ಬ ಹಿಡಿದು ಪ್ರತಿಭಟನೆ. ಕರ್ನಾಟಕ ಸಮರ ಸೇನೆಯಿಂದ ವಿಶ್ವ ವಿಕಲಚೇತನರ ದಿನಾಚರಣೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದ ವಿಕಲಚೇತನರಿಗೆ ಪ್ರಶಸ್ತಿ ಪ್ರದಾನ. ಡಿಸೆಂಬರ್ 3ರಂದು ಸಂಜೆ 7 ಗಂಟೆಗೆ ಏಷ್ಯನ್ ಮಹಲ್ನಲ್ಲಿ ಆಯೋಜನೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರುವ ದೇವಲ್ಗಾಣಗಾಪುರ್ ಭೀಮಾ ನದಿ ತೀರದ ಬೆಳೆಗಳಿಗೆ ನೀರು ಪೂರೈಸುವಂತೆ ಮನವಿ. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯ ಮೂಲಕ ಮನವಿ ಪತ್ರ ರವಾನೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯ. ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಯೋಜನೆ. ಮಕ್ಕಳ ಮತ್ತು ಮಹಿಳೆಯರ ಅಕ್ರಮ ಸಾಗಾಣಿಕೆ ವಿರುದ್ಧ ಜಾಗೃತಿ. ಕಲಬುರಗಿಯ ಸರ್ದಾರ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ರ್ಯಾಲಿ. ನಗರದ ನಾನಾ ಕಾಲೇಜು ವಿದ್ಯಾರ್ಥಿನಿಯರು ಭಾಗಿ. ಕಲಬುರಗಿ ಆಗಸದಲ್ಲಿ ಮೂಡಿಬಂದ ಬಣ್ಣದ ಚಿತ್ತಾರ. ನಾನಾ ಬಣ್ಣಗಳಿಂದ ಅದ್ಭುತವಾಗಿ ಕಂಡು ಬಂದ ಆಗಸ. ಕಲಬುರಗಿ ಅಂತರ್ ಕಾಂಪೌಂಡ್ನಲ್ಲಿ ಕ್ಯಾಮೆರಾ ಕಣ್ಣಿಗೆ ವಿಶಿಷ್ಟ ದೃಶ್ಯ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಗೋವಾ ಹೋಟೆಲ್ ಹತ್ತಿರವಿರುವ ಸಿದ್ಧಾರ್ಥ ವೃತ್ತದಲ್ಲಿ ಕನ್ನಡ ಸೈನ್ಯದ ವತಿಯಿಂದ ರಾಷ್ಟ್ರಕೂಟ ಉತ್ಸವವನ್ನು ಆಯೋಜಿಸಲಾಗಿದ್ದು, ಗಣ್ಯರಿಗೆ ಸನ್ಮಾನ ಮಾಡುವ ಮೂಲಕ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಗೋವಾ ಹೋಟೆಲ್ ಹತ್ತಿರದ ಸಿದ್ಧಾರ್ಥ ವೃತ್ತದಲ್ಲಿ ಆಯೋಜಿಸಿರುವ 5 ದಿನಗಳ ರಾಷ್ಟ್ರಕೂಟ ಉತ್ಸವದ 2ನೇ ದಿನವಾದ ಡಿಸೆಂಬರ್ 1ರಂದು ಸಂಜೆ ಉದ್ಘಾಟನಾ ಸಮಾರಂಭ ಜರುಗಿತು. ಸಮಾರಂಭಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಸಸಿ ವಿತರಿಸಿ ಸನ್ಮಾನಿಸಲಾಯಿತು. ಕಡದ ಕೆಲಸ ಮಾಡಿದ್ರೆ ಸೋಮನಾಥ್ ಕಟ್ಟಿನವನು ಅಂತ ಹೇಳ್ಬೋದು. ಕನ್ನಡ ಸಿನಿಮಾ ಅಂತ ಹೇಳಿಕೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಈಗ ಸುಮಾರು 16 ವರ್ಷ ಮಾಡ್ಯಾರ. ಇನ್ನೂ ಸುವರ್ಣ ಮಹೋತ್ಸವ ಆಗಲಿ, ಬೆಳ್ಳಿ ಮಹೋತ್ಸವ ಆಗಲಿ, ಇನ್ನೂ ಹೆಚ್ಚು ಮಾಡಿ ಕನ್ನಡ ನಾಡು ಉಳಿಸಿ ಬೆಳೆಸಲಿ, ಭಾಷೆ ಉಳಿಸ್ಲಿಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಆ ದೇವರ ಆಶೀರ್ವಾದ ಕೂಡಲಿ, ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡು ನಮ್ಮನ್ನು ಉಟ್ಕೊಂಡಪ್ಪ ಕನ್ನಡ ಪರ ಸಂಘಟನೆಗಳು ಎಷ್ಟೋ ಜನ ಇನ್ನೋವೇ ಕಾರಣಲ್ಲ ಬರ್ತವ್ರೆ. ಆದ್ರೆ ಇವರು ಮೊದಲು ಹೆಂಗಿದ್ರು ಈಗಲೂ ಹಾಗೆ ಇದ್ದಾರೆ. ಆದ್ರೆ ಕನ್ನಡಕ್ಕಾಗಿ ಏನೋ ತಮ್ಮ ಕೆಲಸನ ಕನ್ನಡ ಕಟ್ಟುವ ಕೆಲಸನ ಮಾತ್ರ ಯಾವತ್ತೂ ಕೈ ಬಿಟ್ಟಿಲ್ಲ. ಅದ್ರ ಜೊತೆಗೆ ಏನಂದ್ರೆ ಇದೊಂದೇನೋ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕಾದಂತಹ ಒಂದು ಮಹತ್ವದ
ಕಾರ್ಯಕ್ರಮವನ್ನು ಕಟ್ಟಿಮನೆಯವರು ಮಾಡ್ತಾ ಇದ್ದಾರೆ. ಕನ್ನಡದ ಹೆಸರಿನಲ್ಲಿ ಒಂದು ದುರ್ಬಲಗೊಳಿಸುವಂಥ ಅನೇಕ ನಾವು ಕನ್ನಡ ನಾಯಕರನ್ನು ನೋಡಿದ್ವಿ. ಆದರೆ ಕಟ್ಟಿಮನೆಯವರು ಅಂಥವರೆಲ್ಲ ಅನ್ನೋ ಮಾತನ್ನು ನಾನು ಬಹಳ ಸಮೀಪದಿಂದ ನೋಡಿದ್ದೇನೆ. ಯಾಕೆಂದರೆ ಇವರು ಎಂದು ಕಟ್ಟಿಮನೆಯವರು ಕೆಲಸವನ್ನು ಪ್ರಾರಂಭಿಸಿದ್ದಾರೆ ಅವತ್ತಿನಿಂದ ಅವ್ರನ್ನ ಜೊತೆ ಇದ್ದೇನೆ. ಅವರು ಮೊದಲು ಹೆಂಗಿದ್ರು ನಿಜವಾಗ್ಲೂ ಈಗಲೂ ಅದೇ ಥರ ಇದ್ದಾರೆ. ಹೋದರೆ ಕಟ್ಟಿಮನೆಯವರು ಈ ರಾಷ್ಟ್ರಕೂಟ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಈಗ ಹಿಂದೆ ಭಾಷಣಕಾರ ಹೇಳಿದಂತೆ ಈ ಕಾರ್ಯಕ್ರಮನ ಆಕ್ಚುಲಿ ಇದು ಸರ್ಕಾರ ಮಾಡುವಂತ ಕೆಲಸ. ಇವತ್ತು ಕಿತ್ತೂರು ಉತ್ಸವ ಮಾಡ್ತಾರೆ, ಹಂಪಿ ಉತ್ಸವ ಮಾಡ್ತಾರೆ, ಇನ್ನಿತರ ರಾಜ್ಯದ ಉತ್ಸವ ಮಾಡ್ತಾರೆ. ಆದ್ರೆ ಈ ರಾಷ್ಟ್ರಕೂಟರು ಯಾರಂದ್ರೆ ಕರ್ನಾಟಕದ ಪ್ರಪ್ರಥಮ ರಾಜವಂಶಸ್ಥರವರು. ಇಡೀ ಕನ್ನಡ ಒಂದು ಹೋರಾಟಗಾರರಾಗಿ ಕನ್ನಡ ಉಳಿಸಬೇಕು ಬಳಸಬೇಕು ಅನ್ನುವಂತಹ ಒಂದು ಹಂಬಲವನ್ನು ಇಟ್ಟುಕೊಂಡು ಮನೆಗೆ ಬಂದು ನನಗೆ ಇನ್ವಿಟೇಷನ್ ಕೊಟ್ಟು ಬಹಳ ಆತ್ಮೀಯವಾಗಿ ನನ್ನನ್ನು ಮಾತಾಡಿದಾಗ ಅವ್ರು ಹೋದ ನಂತರ ನನಗೆ ಗೊತ್ತಾಯ್ತು ಇವ್ರದ್ದು ನಿಜ ಸ್ವರೂಪವನ್ನು ಮಾಡಿದವರು ಮತ್ತು ಕನ್ನಡದ ಅಭಿಮಾನಿಗಳು, ಕನ್ನಡ ಸೈನ್ಯದ ಸಂಸ್ಥಾಪಕರು ಕಟ್ಟಿಮನಿಯವರು ಕನ್ನಡ ಭಾಷೆ ಸಂಸ್ಕೃತಿ ಉಳಿವಿಗಾಗಿ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಅವಿರತವಾಗಿ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಹೋರಾಟ ಇನ್ನೂ ಮಾಡ್ತಾನೆ ಇದ್ದಾರೆ. ಈ ಅವಿರತ ಕನ್ನಡ ಉಳಿಲಿಕ್ಕೆ, ಸಂಸ್ಕೃತಿ ಉಳಿಲಿಕ್ಕೆ, ಬೆಳಿಲಿಕ್ಕೆ ಹೋರಾಟಗಳು ಅಗತ್ಯ. ಕನ್ನಡ ನಾಡು ನುಡಿ ಭಾಷೆಯ ಅಭಿವೃದ್ಧಿಗಾಗಿ ಅದು ಎಂಥ ಶೈಲಿ ಇಟ್ಕೊಂಡಾರ ಅಂದ್ರೆ ಅವ್ರ ಹಿಂದೆ ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರು ಅಂದರೆ ಕನ್ನಡದ ಅಭಿಮಾನಿಗಳು. ಆ ಸಂಘಟನೆಯ ಮುಖಾಂತರ ಇವತ್ತು ರಾಜ್ಯದಲ್ಲಿ ಭಾಷಿಗರು ನಡೆ ನುಡಿ ಆಚಾರದ ಸಂಸ್ಕೃತಿಯನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಹಾಸ್ಯ ಕಲಾವಿದರಾದ ಗುಂಡನ ಡಿಗ್ಗಿ, ಶರಣು ಹರ್ಸೂರ್ ಅವರಿಂದ ನಗೆ ಹಬ್ಬವನ್ನು ಕೂಡ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಕೆನರಾ ಬ್ಯಾಂಕ್ನ ಹಿರಿಯ ಪ್ರಬಂಧಕ ಭೀಮಾಶಂಕರ್ ತಂದೇವಾಡಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್, ಡಾಕ್ಟರ್ ಶಿವರಾಮ್ ಅಸುಂಡಿ, ನ್ಯಾಯವಾದಿಗಳಾದ ಕೆಎ ಕಲಬುರ್ಗಿ, ಪವನ್ ಎಸ್ ಕಟ್ಟಿಮನಿ, ಎಸ್ಎಸ್ ಪಾಟೀಲ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಬಸವರಾಜ್ ಜಾನೆ, ಶಿವಶಂಕರ್ ಗುರುಗುಂಟಿ ಆಗಮಿಸಿದರು. ಸಮಾರಂಭದ ಸಾನ್ನಿಧ್ಯವನ್ನ ಸುಕ್ಷೇತ್ರ ಹಾಗರ್ಗಾ ಹಳೇನವರ ಗುರುಪೀಠದ ಶಿವಬಸಯ್ಯ ಮಹಾಸ್ವಾಮಿಗಳು ವಹಿಸಿದರು. ಅಕ್ಕನ ಪ್ರವಚನ ವೇದಿಕೆ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಅಕ್ಕ ಅನ್ನಪೂರ್ಣ ತಾಯಿಯವರು ಪ್ರಾಯಶ್ಚಿತ್ತದ ಕುರಿತು ಪ್ರವಚನ ನೀಡಿದರು. ಅಕ್ಕನ ಪ್ರವಚನ ವೇದಿಕೆ ಕಲಬುರಗಿಯ ವತಿಯಿಂದ ಬಸವ ದರ್ಶನ ಕುರಿತು ಪ್ರವಚನ ಮತ್ತು ವಚನ ವಿಜಯೋತ್ಸವವು ದಿನಾಂಕ 27/11/2016ರಿಂದ 25/12/2016ರವರೆಗೆ ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, 3ನೇ ದಿನದ ಪ್ರವಚನದಲ್ಲಿ ನಾವು ಮಾಡುವ ತಪ್ಪಿಗೆ ಪ್ರಾಯಶ್ಚಿತ್ತ ಶಿಕ್ಷೆಯಾಗದು, ಪಶ್ಚಾತ್ತಾಪ ಪಡುವುದೇ ಶಿಕ್ಷೆ, ತಪ್ಪು ಮಾಡಿ ಶಾಸ್ತ್ರದಲ್ಲಿ ಹೇಳಿದಂತೆ ದಾನ ಮಾಡುವುದು ಪ್ರಾಯಶ್ಚಿತ್ತವಾಗುತ್ತದೆ ಎಂದು ಅಕ್ಕ ಅನ್ನಪೂರ್ಣ ತಾಯಿಯವರು ಪ್ರವಚನ ನೀಡಿದರು. ಉದ್ದೇಶ ಅರಿತುಕೊಳ್ಳದೇ ಆಲಿಸುವಿಕೆ ಆಗಬಾರದು. ಯಾವ ಉದ್ದೇಶದಿಂದ ಈ ಪ್ರವಚನದ ಈ ಪ್ರವಚನದ ನುಡಿಗಳು ಬರ್ತಾವ ಆ ಉದ್ದೇಶದಿಂದ ಕೇಳಿಕೊಂಡ್ರೆ ಸುಖಿಗಳಾಗ್ತೀವಿ. ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಅಂತ ದೇವರಿಗೆ ದೇವಸಾಕ್ಷಿ ಮತ್ತು ಮನಸ್ಸಾಕ್ಷಿ ಹೇಳಿರ್ತಕ್ಕಂಥ ಬಸವಣ್ಣನವರ ಧ್ವನಿಯೇ ಇಲ್ಲಿ ಮತ್ತೊಮ್ಮೆ ಮೊಳಗ್ತಾ ಇದೆ. ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿರುವುದೇನು, ಎಂದೋ ಮನು ಬರೆದಿಟ್ಟುದಿಂದೆಮಗೆ ಕಟ್ಟೇನು, ಎಂದೋ ಮನು ಬರೆದಿಟ್ಟುದಿಂದೆಮಗೆ ಕಟ್ಟೇನು, ನಿನ್ನೆದೆಯ ದನಿಯೇ ಋಷಿ ಮನು ನಿನಗೆ ನೀನು. ನೀರಡಿಸಿ ಬಂದ ಸೋದರಗೆ, ಎಷ್ಟು ಚಂದ ಪ್ರಶ್ನೆ ಕೇಳ್ತಾರೆ ಕುವೆಂಪು. ನೀರಡಿಸಿ ಬಂದ ಸೋದರಗೆ ನೀರನ್ನು ಕೊಡಲು ಮನುಧರ್ಮ ಶಾಸ್ತ್ರವೇನ ಹೊರೆಯಬೇಕೇನು? ನೀರು ಕೊಡಬೇಕೋ ಬೇಡೋ, ನೀರಿಡಿಸಿ ಬಂದ ಒಂದು ಜೀವಿಗೆ ನೀರು ಕೊಡಬೇಕೋ ಬೇಡ ಅಂತ ಶಾಸ್ತ್ರ ಓದಿ ತಿರುಗಾಕಿ ನೋಡ್ಬೇಕೇನು? ನೊಂದವರ ಕಂಪನಿಯನ್ನು ಒರೆಸಿ ಸಂತೈಸಲು ಶಾಸ್ತ್ರ ಪ್ರಮಾಣ ಒದಗಿರಲೇಬೇಕೇನು? ಬಿದ್ದ ಒಬ್ಬ ವ್ಯಕ್ತಿಯನ್ನು ಎತ್ತಬೇಕಾದರೆ ಶಾಸ್ತ್ರ ಎತ್ತಬೇಕೋ ಬೇಡ ಅಂತ ಹೇಳದಂತ ನೋಡುವುದು ಎಷ್ಟು ಮೂರ್ಖತನ ಅದ. ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೇಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತಬಹುದೇನು?
ಕೂಸು ಮುಳುಗ್ತಾ ಇದೆ, ಇದು ಯಾವ ಜಾತಿಯ ಕೂಸದ, ಸ್ಪೃಶ್ಯರ್ದೋ ಬ್ರಾಹ್ಮಣರದೋ ಅಂತ ನೋಡ್ತಾ ನಿಂತರೆ ಶಾಸ್ತ್ರ ಅದಕ್ಕೆ ಸಮ್ಮತಿ ಕೊಡ್ತದೇನು? ಒಂದು ವೇಳೆ ಹಾಗೆ ಕೊಟ್ಟಿದ್ದೇ ಆದರೆ ಅಂತುಮನು ತಾನು ತನಗೆ ಹೇಳಿರಲಾರನಯ್ಯ, ಹೇಳಿದ್ದರವನನು ಶಾಸ್ತ್ರದೊಳೆ ಸುತ್ತಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಂದ್ ವೇಳೆ ಹೀಗೆ ಅಂತ ಅವನೇನಾದರೂ ಹೇಳಿದ್ದ, ಇನ್ನು ವೇದ ಶಾಸ್ತ್ರಗಳು ಒಂದ್ ವೇಳೆ ಹೀಗೆ ಹೇಳಿದ್ದು ಅಂದ್ರೆ ಹೇಳಿದ್ದರ ಅವನನು ಶಾಸ್ತ್ರದೊಳೆ ಸುತ್ತಿ, ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರೆ ಬರಲಿ, ಎದೆ ಧೈರ್ಯವು ಮಾಡಿ ಬಿಸಾಡಾಚೆ ಎತ್ತಿ ಅಂತ ಎತ್ತಿ ಬಿಸಾಡ ಆ ಕಡೆ. ಇದು ಸುಮ್ಮನೆ ಬಂದ ಆಕ್ರೋಶ ಅಲ್ಲ. ವಿಚಾರ ಮಾಡಿ, ಇಂತಹ ಪ್ರಕಾಂಡ ಪಂಡಿತರಾಗಿರ್ತಕ್ಕಂತಹ ವಿದ್ವಾಂಸರಾದ, ಜ್ಞಾನ ಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪುನು ಕೂಡ ಈ ದೇಶದ ಧರ್ಮಶಾಸ್ತ್ರದ ದೃಷ್ಟಿಯಲ್ಲಿ ಶೂದ್ರರೇ ಆಗಿರುತ್ತೋ ಒಂದು ದುರ್ದೈವ ಅಂತ ನಾವು ಹೇಳಿ. ಜ್ಞಾನಕ್ಕೆ ಎಲ್ಲಿ ಮಹತ್ವ ಕೊಟ್ಟು ಶರಣರ ಈ ಮನಕ್ಕೆ, ಈ ವಿಚಾರಕ್ಕೆ ಧ್ವನಿ ಎಲ್ಲಿ ಸಿಕ್ತು ಅಂದ್ರೆ ಬಸವಣ್ಣ ಮನೆ ಬಿಡ್ತಾರೆ ಬಸವಣ್ಣನವರು. ಧರ್ಮವೇ ಸಿಂಹಾಸನವನ್ನು ಆಕ್ರಮಿಸಿ ಆಳ್ತಾ ಇರ್ತಕ್ಕಂತಹ ಸಮಯದಲ್ಲಿ ಇವತ್ತು ಇವರೆಲ್ಲ ಸ್ತ್ರೀಯರು ಮಾತಾಡಿರ್ತಕ್ಕಂಥ ಮಾತುಗಳು ಸಾಮಾನ್ಯ ಮಾತಲ್ಲ. ಅವು ಅಂದು ಈ ವಿದ್ವತ್ ಸಭೆಯಲ್ಲಿ ಆಡಿರ್ತಕ್ಕಂಥ ಮಾತುಗಳೆಲ್ಲ ಬೀದಿಯಲ್ಲಿ ಕಸಗುಡಿಸ್ತಕ್ಕಂತಹ ಮಾತುಗಳು, ತೊಗಲು ಹದ ಮಾಡ್ತಾನೆ ಮಾತಾಡಿರ್ತಕ್ಕಂಥ ಮಾತುಗಳು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥವಳು. ಸ್ತ್ರೀಯ ಸ್ವಾತಂತ್ರ್ಯ ಯಾರು ಏನೇ ಹೇಳಲಿ, ಆದರೆ ಸ್ತ್ರೀಯರ ಸ್ವಾತಂತ್ರ್ಯದ ಸಮಾನತೆಯ ಬಾಗಿಲು ತೆರೆದ ಶ್ರೇಯಸ್ಸು ವಿಶ್ವದಲ್ಲಿಯೇ ಬಸವಣ್ಣನವರಿಗೆ ಮಾತ್ರ ಸಲ್ಲುತ್ತದೆ. ಈ ವೇಳೆ ಕಲಬುರಗಿ ನಗರದ ನಾನಾ ಕಡೆಗಳಿಂದ ಆಗಮಿಸಿದ ನೂರಾರು ಜನ ಮಹಿಳೆಯರು ಮತ್ತು ಹಿರಿಯರು ಪ್ರವಚನ ಆಲಿಸಿ ಪುನೀತರಾದರು. ಕಲಬುರಗಿ ನಗರದ ಕುಬಾ ಪ್ಲಾಟ್ನಲ್ಲಿ ಅತಿಥಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ನ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನೆರವೇರಿತು. ಈ ವೇಳೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಖ್ಯಾತಿಯ ಚಿನ್ನು ಮತ್ತು ಚಂದನ್ ಆಗಮಿಸಿದ್ದರು. ಕಲಬುರಗಿ ನಗರದ ಖೂಬಾ ಪ್ಲಾಟ್ ಬಳಿಯ ಡಾಕ್ಟರ್ ಕೇದಾರನಾಥ್ ರಟ್ಕಲ್ ENT ಆಸ್ಪತ್ರೆಯ ಎದುರುಗಡೆ ಹೊಸದಾಗಿ ನಿರ್ಮಾಣಗೊಂಡಿರುವ ಅತಿಥಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ನ ಉದ್ಘಾಟನಾ ಕಾರ್ಯಕ್ರಮವು 1ನೇ ಡಿಸೆಂಬರ್ 2016 ನೆರವೇರಿತು. ಅತಿಥಿ ರೆಸ್ಟೋರೆಂಟ್ ಅನ್ನ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಚಿನ್ನು ಖ್ಯಾತಿಯ ನೇಹಾ ಗೌಡ, ಸುಲೋಚನಾ ಪೊಲೀಸ್ ಪಾಟೀಲ್ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಎಲ್ಲರಿಗೂ ಆರ್ಟಿಸ್ಟ್ಗಳಂದ್ರೆ ಕಲೆ ಬಗ್ಗೆ ತುಂಬಾ ಆಸಕ್ತಿ ಇದೆ, ಆರ್ಟಿಸ್ಟ್ಗಳ ಬಗ್ಗೆ ತುಂಬಾ ಅಭಿಮಾನ ಇದೆ. ಸೊ ಹಾಗಾಗಿ ಹೇಗಿದೆ ಅಂತ ನೋಡಬೇಕು ಅನ್ನೋ ಕುತೂಹಲ ನನಗೆ ತುಂಬ ಇತ್ತು. ಸೊ ಇಲ್ಲಿ ಬಂದಾದ್ಮೇಲೆ ತುಂಬ ಖುಷಿಯಾಗಿದ್ದೀನಿ. ಬೆಳಗ್ಗಿಂದ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಸೊ ಇಟ್ ಫೀಲ್ಸ್ ರಿಯಲಿ ಗ್ರೇಟ್ ಆ್ಯಕ್ಚುಲಿ. How you feel in the city? How is the city? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. You will get a lot of pleasure here. Yeah. Thank you. ತಮ್ಮೆಲ್ಲ ಆಶೀರ್ವಾದದಿಂದ ಇದೊಂದು ಅತಿಥಿ ಹೋಟೆಲ್ ರೆಸ್ಟೋರೆಂಟ್, ಫ್ಯಾಮಿಲಿ ರೆಸ್ಟೋರೆಂಟ್ ಓಪನಿಂಗ್ ಮಾಡಿದ್ದೇವೆ ನಾವು ಇವತ್ತು. ಕೋಬಾ ಪ್ಲಾಟ್ ಎದುರುಗಡೆ ENT ಸ್ಪೆಷಲಿಸ್ಟ್ ಡಾಕ್ಟರ್ ಕೇದಾರ್ನಾಥ್ ರಟ್ಗಲ್ ಅವರು ಹಾಸ್ಪಿಟಲ್ ಎದುರುಗಡೆ ಅತಿಥಿ ಹೋಟೆಲ್ ರೆಸ್ಟೋರೆಂಟ್ ನಾವು ಇವತ್ತು ಓಪನಿಂಗ್ ಆಗಿದೆ. ತಮ್ಮೆಲ್ಲ ಆಶೀರ್ವಾದದಿಂದ ಈ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ನಾವು ಓಪನ್ ಮಾಡಿದ್ದೇವೆ. ಅದಕ್ಕೆ ತಾವೆಲ್ಲರೂ ಇವತ್ತೆಲ್ಲರೂ ಭಾಗವಹಿಸ್ಕೊಂಡು ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾವು ಒಂದೆರಡು ಮಾತು. ತಳಿರು ತೋರಣ, ಬಗೆ ಬಗೆಯ ಹೂವು, ಬಲೂನ್ಗಳಿಂದ ಅಲಂಕೃತಗೊಂಡಿದ್ದ ಅತಿಥಿ ರೆಸ್ಟೋರೆಂಟ್ಗೆ ಗುಂಡು ಪಾಟೀಲ್, ರಾಜಶ್ರೀ ದೇಶ್ಮುಖ್, ಟಿವಿ ಆಕ್ಟರ್ ಚಂದನ್, ಶರಣಬಸಪ್ಪ ದೇಶ್ಮುಖ್, ನಾಗರಾಜ್ ಪೊಲೀಸ್ ಪಾಟೀಲ್ ಸೇರಿದಂತೆ ಅನೇಕರು ಅತಿಥಿಗಳಾಗಿ ಆಗಮಿಸಿದ್ದರು. ಸೀಮೆಎಣ್ಣೆ ಬಂದ್ ಮಾಡಿರುವುದನ್ನು ತೆರವುಗೊಳಿಸಿ ಬಡ ಫಲಾನುಭವಿಗಳಿಗೆ ಸೀಮೆಎಣ್ಣೆ ವಿತರಿಸುವಂತೆ ಆಗ್ರಹಿಸಿ ತಾಜ್ ನಗರದ ನಿವಾಸಿಗಳು ಪ್ರತಿಭಟನೆ ನಡೆಸಿದರು. 3 ತಿಂಗಳಿನಿಂದ ಸೀಮೆ ಎಣ್ಣೆ ಬಂದ್ ಮಾಡಿರುವುದನ್ನು ಖಂಡಿಸಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಲಬುರಗಿ ನಗರದ ಕೆಲ ಬಡ ಕುಟುಂಬಗಳು ಖಾಲಿ ಸೀಮೆ ಎಣ್ಣೆಯ ಡಬ್ಬಿಯನ್ನು ಹಿಡಿದು ಪ್ರತಿಭಟನೆಯನ್ನು ನಡೆಸಿದರು.
ನನ್ನ ಹೆಸರು ಶೇಖ್ ಮೈನುದ್ದೀನ್ ಅಂತ. ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಸೀಮೆಎಣ್ಣೆ 2 ತಿಂಗಳ ಮ್ಯಾಗ ಬಂದ್ ಮಾಡಿ ಇವತ್ತು ಬಡವರ ಜೀವನ ಮಾಡ್ಕೊಂಡು ತಿನ್ನಕ್ಕೆ ಕಷ್ಟ ಆಗಿದೆ. ಯಾರ ಮನೆಯಲ್ಲಿ ಇಲ್ಲಿ ಗ್ಯಾಸ್ ಇಲ್ಲ. ದಯಮಾಡಿ ನಮ್ಮ ಜಿಲ್ಲಾ ಅಧಿಕಾರಿಗಳು ನಮ್ಮ ಈ ಸೀಮೆಎಣ್ಣೆಯನ್ನು ಚಾಲು ಮಾಡಬೇಕು, ಕೊಡಬೇಕು. ಒಂದು ವೇಳೆ ಈ ಸೀಮೆಎಣ್ಣೆಯನ್ನು ಚಾಲು ಮಾಡಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಇವತ್ತಿನ ದಿವಸ ನಾವು ಎಷ್ಟು ಕಷ್ಟದಿಂದ ಇಲ್ಲಿಗೆ ಬಂದಿದ್ದೋ ಈ ಕಷ್ಟವನ್ನು ಈ ಸರ್ಕಾರಕ್ಕೆ ಈ ನಮ್ಮ UT ಖಾದರಕ್ಕೆ ಗೊತ್ತಾಗಬೇಕು. ಬಡವ್ರ ಜೀವನ ಹೆಂಗೆ ನಡೀತು ಅಂತ. ಇವತ್ತಿನ ದಿವಸ ಗ್ಯಾಸ್ ಇಲ್ಲ, ಎಣ್ಣೆ ಇಲ್ಲ, ಏನು ಮಾಡ್ಕೊಂಡು ತಿನ್ನಬೇಕು. ಇವತ್ತಿನ ದಿವಸ ಕಟ್ಟಿಗೆ ತೋಲಕ್ಕೆ ಹೋದರೂ ಕೂಡ ಇಲ್ಲಿ 60-70 ರೂಪಾಯಿ ಕಂಡು ಇದು ಆಗಿದೆ. ಇವತ್ತಿನ ದಿವಸ ಮಾಡ್ಕೊಂಡು ತಿನ್ಬೇಕಾದ್ರೆ ಈ ರೊಕ್ಕ ಬಗ್ಗೆದಾಗೂ ಭಾಳ ಪ್ರಾಬ್ಲಮ್ ಬಂದದ. ಇವತ್ತಿನ ದಿವಸ ಬಡವ್ರ ಬಳಿ ರೊಕ್ಕ ಇಲ್ಲ, ರೊಕ್ಕ ಬಂದರೆ ಚಿಲ್ಲರಿಲ್ಲ. ಈ ಥರ ನಮ್ಮ ಸೀಮೆಎಣ್ಣೆಯನ್ನು ಬಂದ್ ಮಾಡಿದ್ದಾರೆ. ಜೀವನಕ್ಕೆ ಭಾಳ ಪ್ರಾಬ್ಲಮ್ ಆಗಿದೆ. ದಯಮಾಡಿ ಈ ಸೀಮೆಎಣ್ಣೆಯನ್ನು ಚಾಲು ಮಾಡಬೇಕು. ಒಂದು ವೇಳೆ ಚಾಲು ಮಾಡಿಲ್ಲ ಅಂದರೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಉಗ್ರರ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆ ನಾವು ಕೊಡ್ತಾ ಇದ್ದೀವಿ. मेरा नाम लालवी और कहते सो हम ही गरीबा, हमारे पास तो गैस नहीं, हम अब घास लेते नहीं सो हमें क्या खाना. लकड़ियाँ तो महंगे है. अब ऐसा हुआ तो हम गोर गरीब को मार कर सटना करेंगे. कैसा करने सरकार बोला गरीब लोग कैसा पालना. बार लेट जा रही है, अंधारे में बिच्छू काटा आ रहे. जायदा नाम है, हम है, हमारे बच्चे यतीम है, बेवा है, घास लेट नहीं मिल रहा 3 महीने से. लकड़ी का भाव इतना तेज है, क्या पका के खाना, कहीं पे पका के खाना. हाँ, तुम जैसे मैं सौकार हो के हमारा घास लेट बंद करी तो क्या पकाना, क्या करना. तुम जिंदा रहना है क्या मरना तुम लोग. ऐसा करो, गरीब को मारो, पहले गरीब को मार के तुम लोग जिंदगी करो. ಕಲಬುರಗಿಯ ತಾಜ್ ನಗರದ ನಿವಾಸಿಗಳಾದ ಮೈನುದ್ದೀನ್, ತಾಹೇರ್ ಹುಸೇನ್, ರಾಜು ಜಮಾದಾರ್, ಮಮತಾ, ಶನ್ನು ಬೇಗಂ ಸೇರಿದಂತೆ ಅನೇಕರು ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನೆ ಮಾಡುವ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರು. ಕರ್ನಾಟಕ ಸಮರ ಸೇನೆಯ ವತಿಯಿಂದ ಡಿಸೆಂಬರ್ 3ರಂದು ಕಲಬುರಗಿ ನಗರದ ಏಷ್ಯನ್ ಮಹಲ್ನಲ್ಲಿ ಸಂಜೆ 7 ಗಂಟೆಗೆ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಕರ್ನಾಟಕ ಸಮರ ಸೇನೆಯ ವತಿಯಿಂದ ದಿನಾಂಕ 3/12/2016 ವಿಶ್ವ ವಿಕಲಚೇತನರ ದಿನಾಚರಣೆಯ ಅಂಗವಾಗಿ ವಿಕಲಚೇತನರು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಮರ ಸೇನೆಯ ಅಧ್ಯಕ್ಷರಾದ ಮಂಜುನಾಥ್ ನಾಲ್ವರ್ಕರ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ನಾಳೆ ಡಿಸೆಂಬರ್ 3ರಂದು ವಿಶ್ವ ವಿಕಲಚೇತನರ ದಿನಾಚರಣೆಯ ನಿಮಿತ್ತವಾಗಿ ಜಿಲ್ಲಾ ಘಟಕ ವಿಶೇಷವಾಗಿ ಕರ್ನಾಟಕ ಸಮರ ಸೇನೆ ನಾಳೆ ಡಿಸೆಂಬರ್ 3 ಸಾಯಂಕಾಲ 7 ಗಂಟೆಗೆ ನಗರದ ಏಷ್ಯನ್ ಮಾಲ್ನಲ್ಲಿ ಈಗಾಗಲೇ ವಿಶ್ವ ಅಂಗವಿಕಲರ ದಿನಾಚರಣೆಯ ನಿಮಿತ್ತವಾಗಿ ಈಗಾಗಲೇ ಸಮರ ಸೇನೆ ಪ್ರಶಸ್ತಿಯನ್ನು ಅನೇಕ ಕ್ಷೇತ್ರದಲ್ಲಿ ಇವತ್ತು ಬೆಳಗಿನ ಜಾವ ಪೇಪರ್ಗಳನ್ನು ಹಾಕುವ ಮೂಲಕವಾಗಿ, ಹೂಗಳನ್ನು ಮಾರೋ ಮೂಲಕವಾಗಿ, ತಮ್ಮ ಕೆಲಸಗಳನ್ನು ಮಾಡೋ ಮೂಲಕವಾಗಿ ಎಷ್ಟೋ ಜನ ಇವತ್ತು ಕಾರುಗಳ ಡ್ರೈವರ್ ಆಗಿ ಕೆಲಸ ಮಾಡ್ತಿರುವಂಥ ಅನೇಕ ಅಂಗವಿಕಲರನ್ನು ಗುರುತಿಸಿ ಕರ್ನಾಟಕ ಸಮರ ಸೇನೆ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದೆ. ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಕಲಬುರಗಿ ಜನತೆಗೆ ವಿನಂತಿ ಮಾಡ್ತೀವಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದನ್ನು ಅಂಗವಿಕಲರ ಕಣ್ಣೀರಿಸುವಂಥ ಕೆಲಸಕ್ಕೆ ಸರ್ಕಾರ ಮತ್ತು ಸಂಘಟನೆಗಳು ಮುಂದಾಗಬೇಕು. ಆ ಕೆಲಸಕ್ಕೆ ಈಗಾಗಲೇ ಕರ್ನಾಟಕ ಸಮರ ಸೇನೆ ಮುಂದಾಗಿದೆ. ನಾಳೆ ನಡೆಸುವಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ತೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಭೀಮ್ಶಾ, ರಾಜು, ಸಂತೋಷ್ ಬಿರಾದಾರ್, ಶರಣು ಬಡಿಗೇರ್ ಮತ್ತು ಇನ್ನಿತರರಿದ್ದರು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರುವ ದೇವಲ್ ಗಣಗಾಪುರದ ಭೀಮಾ ನದಿ ತೀರದ ಬೆಳೆಗಳಿಗೆ ನೀರು ಪೂರೈಸುವಂತೆ ರೈತರು ಮನವಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲ್ ಗಣಗಾಪುರದ ನದಿ ತೀರದ ರೈತರ ಬೆಳೆಗಳಿಗೆ ನೀರು ಪೂರೈಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದರು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಅಫಜಲ್ಪುರ ತಾಲೂಕಿನ ದೇವಲ್ ಗಣಗಾಪುರ ಬಳಿ ಇರ್ತಕ್ಕಂಥ ಬ್ಯಾರೇಜಿಗೆ ಮರಳು ಮಾಫಿಯಾ ಕಳ್ಳರಿಂದ ಏನಾಗ್ತಾ ಇದೆ ಅಂತಂದ್ರೆ ನೀರು ಪೋಲಾಗಿ ಹೋಗ್ತಾ ಇದೆ. ಆ ನೀರು ಯಾವತ್ತು ರೈತರ ಪಾಲಾಗ್ತಾ ಇಲ್ಲ. ಅದು ಮರಳು ಮಾಫಿಯಾ ಕಳ್ಳರಿಂದಾಗಿ ನೀರು ಪೋಲಾಗಿ ಹೋಗುವುದನ್ನು ಅಧಿಕಾರಿಗಳು ತಡೆಯಲು ವಿಫಲವಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಹೇಳಿ ನೀರು ಹೋಗದಂತೆ ತಡೆಯಬೇಕಂತ ನಮ್ಮೆಲ್ಲ ರೈತರ ಬೇಡಿಕೆಯನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲು ಇಲ್ಲಿ ಆಗಮಿಸಿದ್ದೇವೆ ನಾವು. ಆದ ಕಾರಣ ದಯವಿಟ್ಟು ಜಿಲ್ಲಾಧಿಕಾರಿಗಳು ರೈತರ ಒಂದು ಹಿತ ಕಾಪಾಡುವುದಕ್ಕಾಗಿ, ರೈತರ ಬೆಳೆಗಳನ್ನು ನಷ್ಟ ಆಗದ ರೀತಿಯಲ್ಲಿ ಮರಳು ಮಾಫಿಯನ್ನು ತಡೆಗಟ್ಟಿ ರೈತರಿಗೆ ನೀರು ನಿಲ್ಲಿಸಬೇಕಾಗಿ ವಿನಂತಿ ಪೂರ್ವಕವಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಾವು. ಒಂದು ವೇಳೆ ರೈತರಿಗೆ ನೀರು ಸಿಗದೆ ಹೋದಲ್ಲಿ, ಉಸುಕು ತಡೆಯದೇ ಇದ್ದಲ್ಲಿ, ರೈತರಿಗೆ
ಗೇಟ್ ಅನ್ನು ಸರಿಯಾಗಿ ಹಾಕಿ ನೀರು ಸಂಗ್ರಹ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತರಿಂದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೀವಿ. ಜಿಲ್ಲಾಧಿಕಾರಿಗಳು ದಯವಿಟ್ಟು ಗಮನ ಹರಿಸಿ ರೈತರ ಹಿತ ಕಾಪಾಡಬೇಕು. ಅಲ್ಲಿ ಇಲ್ಲದಿದ್ದರೆ ನಾವು ಹೋರಾಟಕ್ಕೆ ಸಜ್ಜಾಗಿದ್ದೀವಿ. ರೈತರ ಜೀವ ಹೋದ್ರೂ ಪರವಾಗಿಲ್ಲ, ನೀರು ಬಿಡಲಿಕ್ಕಾಗಲ್ಲ ಅನ್ನೋ ಉದ್ದೇಶವನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗತ್ತರ್ಗಿ ಬ್ರಿಡ್ಜ್ ಮತ್ತು ದೇವಲ್ ಗಣಗಪುರದಲ್ಲಿ ಇರ್ತಕ್ಕಂಥ ಬ್ರಿಡ್ಜ್ ಹೌಎವರ್ ಕನಿಷ್ಠ ಪಕ್ಷವಾಗಿ ಮರಳು ಮಾಫಿಯಾದಿಂದ ಪೂರ್ತಿ ನೀರು ಪೋಲಾಗಿ ಹೋಗ್ತಾ ಇದೆ. ಅಲ್ಲಿ ಅದನ್ನು ತಡೆಗಟ್ಟಲು ಅಧಿಕಾರಿಗಳು ವಿಫಲ ಆಗಿದ್ದಾರೆ. ಆ ಅಧಿಕಾರಿಗಳ ಕೈಗೊಂಬೆಯಲ್ಲಿ ಮರಳು ಮಾಫಿಯಾದವರ ಕೈಗೊಂಬೆಯಲ್ಲಿ ಅಧಿಕಾರಿಗಳು ಸಿಕ್ಕು ಒತ್ತಾಡ್ತಾ ಇದ್ದಾರೆ ವಿನ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಇದು ತಡೆಗಟ್ಟಿ ರೈತರಿಗೆ ನೀರು ಒದಗಿಸಿಕೊಡಬೇಕಾಗಿ ಮಾಧ್ಯಮರ ಮುಖಾಂತರ ಡಿಸಿ ಅವರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾವು ರೈತರ ಪರವಾಗಿ. ಈ ಪ್ರತಿಭಟನೆಯಲ್ಲಿ ಭಾಗಣ್ಣ ಕುಂಬಾರ್, ಸಂಗಣ್ಣ ಅಶೋಕ್ ಹಣಗಾರ್, ಚನ್ನರಾಯ ಸ್ವಾಮಿ ಸೇರಿದಂತೆ ಇತರರಿದ್ದರು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಇಂದು ಕಲಬುರಗಿಯ ಜಿಲ್ಲಾ ಪಂಚಾಯತ್ನ ಕಚೇರಿ ಎದುರು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಉದ್ಯೋಗ ಖಾತ್ರಿ ಸಮರ್ಪಕ ಜಾರಿ ಆಗಲೇಬೇಕು. ಕೆಲಸ ಕೇಳಲು ಹೋದ ಕೂಲಿಕಾರರಿಗೆ ಎಲ್ಲರಿಗೂ ಕೆಲಸ ಕೊಡಲೇಬೇಕು. ಬಡ ಕೂಲಿಕಾರರಿಗೆ ಕೆಲಸ ಕೊಡಲೇಬೇಕು. ಕೂಲಿಕಾರರ ಬಾಕಿ ವೇತನ ಕೂಡಲೇ ಪಾವತಿ ಮಾಡಲೇಬೇಕು. ಕೂಲಿಕಾರರ ಜಿಲ್ಲೆಯಾದ್ಯಂತ ಕೆಲಸ ಮಾಡಿದ ಬಾಕಿ ವೇತನ ಕೂಡಲೇ ಪಾವತಿ ಮಾಡಲೇಬೇಕು. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಉದ್ಯೋಗ ಖಾತ್ರಿ ಸಮರ್ಪಕ ಜಾರಿ ಆಗಲೇಬೇಕು. ಜಿಲ್ಲೆಯಾದ್ಯಂತ ಕೆಲಸ ಮಾಡಿರುವ ಕೂಲಿಕಾರರ ಬಾಕಿ ವೇತನ ಕೂಡಲೇ ಪಾವತಿ ಮಾಡಲೇಬೇಕು. ಹೆಣ್ಣು ಮಕ್ಕಳು ಶೌಚಾಲಯ ಕಟ್ಟಿಕೊಂಡ ಬಿಲ್ ಕೂಡಲೇ ಪಾವತಿ ಮಾಡಲೇಬೇಕು. ಏನೇ ಬರಲಿ ಏನೇ ಬರಲಿ ಎಲ್ಲಿಯವರೆಗೆ ಹೋರಾಟ? ಖಾತ್ರಿಯಲ್ಲಿ ಯಂತ್ರ ಬಳಸುವುದನ್ನು ನಿಲ್ಲಿಸಬೇಕು. ರೈತ ಕೂಲಿಕಾರ ಸಂಘದ ಹೋರಾಟಕ್ಕೆ ಜಯವಾಗಲಿ. ಆಶ್ರಯ ಮನೆಗಳು ಮನೆಯಲ್ಲದ ಬಡವರಿಗೆ ಕೊಡಲೇಬೇಕು. ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿ ಆಗಲೇಬೇಕು. ಜಿಲ್ಲಾ ಪಂಚಾಯತ್ದಿಂದ ಕಳೆದ 5-6 ತಿಂಗಳಿಂದ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಪೂರ್ತಿಯಾಗಿ ಸ್ಥಗಿತಗೊಳಿಸಲಾಗಿದೆ. ಅಲ್ಲದೆ ಮೇ ಜೂನ್ ತಿಂಗಳಲ್ಲಿ ಕೆಲಸ ಮಾಡಿದಂಥ ಕೂಲಿಕಾರರಿಗೆ ಇಲ್ಲಿವರೆಗೂ ಕೂಡ 5-6 ತಿಂಗಳಾದ್ರೂ ಅದ್ರ ಬಾಕಿ ವೇತನ ಪಾವತಿ ಮಾಡಲಿಕ್ಕಾಗಿಲ್ಲ. ಅಲ್ಲದೆ ಈಗ ಎಲ್ಲ ರೈತರ ಹೊಲದಾಗೆಲ್ಲ ಕೆಲಸಗಳು ಏನೂ ಇಲ್ಲ. ಹೀಗಾಗಿ ನಮ್ಮ ಕೂಲಿಕಾರ ಕೆಲಸ ಬೇಕಂತೇಳಿ ಪಂಚಾಯತಿಗೆ ಅಲ್ದಾಡಿದ್ರೂ ಕೂಡ ಯಾರೂ ಕೇಳ್ತಾ ಇಲ್ಲ. ಅದಕ್ಕಾಗಿ ಕೂಡಲೇ ಅವರು ಎಲ್ಲ ಗ್ರಾಮ ಪಂಚಾಯತಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಪ್ರಾರಂಭ ಮಾಡಬೇಕು ಮತ್ತು ಬಾಕಿ ಇರುವಂಥ ಎಲ್ಲ ಕೂಲಿಕಾರರಿಗೆ ಅವರು ವೇತನ ಪಾವತಿ ಮಾಡಬೇಕು. ಅಲ್ಲದೆ ಹೊಳಲ್ ಗ್ರಾಮ ಪಂಚಾಯತಲ್ಲಿ ಅವರು ಕಳೆದ ವರ್ಷ ಶೌಚಾಲಯ ಕಟ್ಕೊಂಡು ಇಲ್ಲಿಗೆ 5-6 ತಿಂಗಳಾದ್ರೂ ಕೂಡ ಅವ್ರ ಬಿಲ್ ಪಾವತಿ ಆಗಿಲ್ಲ. ಅದಕ್ಕೆ ಆ ಬಿಲ್ ಪಾವತಿ ಮಾಡಬೇಕು. ಅಲ್ಲದೆ ಆ ಮನೆಗಳ ಗ್ರಾಮ ಸಭೆ ನಡೆಸಿ ಸಂಸ್ಥೆ ಹೆಸರಿನ ಮೇಲೆ ಎಲ್ಲಿ ನಿಜವಾಗಿ ಬಡವರಿಗೆ ಆ ಮನೆಗಳು ಸಿಕ್ಕಿಲ್ಲ. ಎಲ್ಲ ಮನೆ ಇದ್ದವರಿಗೆ ಮನೆ, ಪುಂಡಾಟಿಕೆ ಮಾಡೋರಿಗೆ ಮನೆಗಳು ಸಿಕ್ಕವು. ಹೀಗಾಗಿ ಗ್ರಾಮ ಸಭೆನೂ ಕೂಡ ಮಾಡಿ ಎಲ್ಲ ಬಡವರಿಗೆ ಮನೆ ಸಿಗೋವಂಥ ವ್ಯವಸ್ಥೆ ಜಿಲ್ಲಾಡಳಿತ ನೋಡ್ಕೋಬೇಕು. ಎಲ್ಲ ಗ್ರಾಮ ಪಂಚಾಯತ್ನಲ್ಲಿ ಉದ್ಯೋಗ ಖಾತ್ರಿ ತ್ವರಿತವಾಗಿ ಪ್ರಾರಂಭ ಮಾಡಬೇಕಂತೇಳಿ ಈ ಹೋರಾಟ ಮೂಲಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ವಿ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಮುಖಂಡರಾದ ಮೋಹನ್ ಕಟ್ಟಿಮನಿ, ಜಿಲ್ಲಾ ಸಹ ಕಾರ್ಯದರ್ಶಿ ಜಯಶ್ರೀ ಕಟ್ಟಿಮನಿ, ಮಲ್ಲಪ್ಪ ಪೂಜಾರಿ, ಜಗದೇವಿ ಚಂದನ್ಕೇರ, ಸಾಬಯ್ಯ ಗುತ್ತೇದಾರ್, ಜಿಲ್ಲಾ ಅಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ ಸೇರಿದಂತೆ ಅನೇಕ ರೈತರು ಭಾಗವಹಿಸಿದ್ದರು. ಮಕ್ಕಳ ಮತ್ತು ಮಹಿಳೆಯರ ಅಕ್ರಮ ಸಾಗಾಣಿಕೆ ವಿರುದ್ಧ ಜಾಗೃತಿ ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದ ನಾನಾ ಕಾಲೇಜುಗಳಿಂದ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಕಲಬುರಗಿ ನಗರದ ಕಾಲೇಜು ವಿದ್ಯಾರ್ಥಿಗಳು ಇಂದು ಮಕ್ಕಳ ಮತ್ತು ಮಹಿಳೆಯರ ಅಕ್ರಮ ಸಾಗಾಣಿಕೆ ವಿರುದ್ಧ ಜಾಗೃತಿ ಜಾಥಾವನ್ನು ನಡೆಸಿದರು. ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಆರಂಭಗೊಂಡ ಈ ರ್ಯಾಲಿಯು ಕಲಬುರಗಿ ಜನತೆಗೆ ಮಕ್ಕಳ, ಮಹಿಳೆಯರ ಅಕ್ರಮ ಸಾಗಾಣಿಕೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿತು. ಕಲಬುರಗಿ ನಗರದ ಆಗಸದಲ್ಲಿ ಬಣ್ಣ ಬಣ್ಣದ ಚಿತ್ತಾರ ಮೂಡಿತ್ತು. ಸೂರ್ಯಾಸ್ತದ ಸಮಯದಲ್ಲಿ ನಾನಾ ಬಣ್ಣಗಳು ಮೂಡಿದ್ದರಿಂದ ನೋಡುಗರ ಕಣ್ಮನ ಸೆಳೆಯುವಂತಿತ್ತು. ಆ ದೃಶ್ಯಗಳನ್ನು ನೀವು ನೋಡಿ.
ಕಲಬುರಗಿ ನಗರದ ಅತ್ತರ್ ಕಾಂಪೌಂಡ್ ಬಡಾವಣೆಯಲ್ಲಿ ಸಂಜೆ ಹೊತ್ತು ಸುಮಾರು 5 ಗಂಟೆ 20 ನಿಮಿಷದ ಹೊತ್ತಿಗೆ ಸೂರ್ಯಾಸ್ತಮಾನ ಸುದ್ದಿ ಸಮಯದ ಕ್ಯಾಮೆರಾ ಕಣ್ಣಿಗೆ ವಿಶೇಷವಾಗಿ ಕಂಡುಬಂತು. ಸೂರ್ಯ ಆಗಸದಲ್ಲಿ ಮುಳುಗುತ್ತಿದ್ದಂತೆಯೇ ನೀಲಿ ನೀಲಿ ಆಗಸ ಕೆಂಪು, ಹಳದಿ, ಕೇಸರಿ ಮಿಶ್ರಿತ ಬಣ್ಣದ ಬೆಳಕಿನಿಂದ ಗೋಚರಿಸಿದ್ದು ನಮ್ಮ ಕ್ಯಾಮೆರಾ ಕಣ್ಣಿಗೆ ಸೆರೆ ಸಿಕ್ಕಿದೆ. ಈ ಅಪರೂಪದ ಸೂರ್ಯಾಸ್ತಮಾನ ವೀಕ್ಷಿಸಿದ ಕೆಲ ಬಡಾವಣೆಯ ಜನ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಮೂಡಿಬಂದ ಈ ಚಿತ್ತಾಕರ್ಷಕ ಮನೋಮೋಹಕ ಸೂರ್ಯಾಸ್ತವನ್ನ ನೀವು ನೋಡಿ ಎಂಜಾಯ್ ಮಾಡಿ. ಕ್ಯಾಮರಾ ಪರ್ಸನ್ ಶೇಖ್ ಬಾಬಾ ಜೊತೆ ರಾಘವೇಂದ್ರ ಎಂಬೋಗ್ಲೆ, ಸುದ್ದಿ ಸಮಯ, ಕಲಬುರಗಿ. ಕನ್ನಡ ಸೈನ್ಯದಿಂದ ರಾಷ್ಟ್ರಕೂಟ ಉತ್ಸವ ಗೋವಾ ಹೋಟೆಲ್ ಹತ್ತಿರದ ಸಿದ್ಧಾರ್ಥ ವೃತ್ತದಲ್ಲಿ ಆಯೋಜನೆ. ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನದ ಮೂಲಕ ಅಭಿನಂದನೆ. ಅಕ್ಕನ ಪ್ರವಚನ ವೇದಿಕೆ ಕಲಬುರಗಿ ವತಿಯಿಂದ ಪ್ರವಚನ ಕಾರ್ಯಕ್ರಮ. ಸಾರ್ವಜನಿಕ ಉದ್ಯಾನವನ ಹತ್ತಿರದ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ಆಯೋಜನೆ. ಅಕ್ಕ ಅನ್ನಪೂರ್ಣ ತಾಯಿಯವರಿಂದ ಪ್ರಾಯಶ್ಚಿತ್ತದ ಕುರಿತು ಪ್ರವಚನ. ಕಲಬುರಗಿಯಲ್ಲಿ ಉದ್ಘಾಟನೆಗೊಂಡ ಅತಿಥಿ ಪ್ಯೂರ್ ವೆಜ್ ರೆಸ್ಟೋರೆಂಟ್. ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಚಿನ್ನು ಮತ್ತು ಚಂದನ್ ನಟರ ಆಗಮನ. ತಮ್ಮ ನೆಚ್ಚಿನ ನಟರನ್ನ ನೋಡಲು ಅಭಿಮಾನಿ ದಂಡಿನ ಕಲರವ. ಸೀಮೆಎಣ್ಣೆ ಬಂದ್ ಮಾಡಿರುವುದನ್ನ ಕೂಡಲೇ ತೆರವುಗೊಳಿಸುವಂತೆ ಒತ್ತಾಯ. ಬಡ ಫಲಾನುಭವಿಗಳಿಗೆ ಸೀಮೆಎಣ್ಣೆ ವಿತರಣೆ ಮಾಡುವಂತೆ ಆಗ್ರಹ. ತಾಜ್ ನಗರದ ನಾಗರಿಕರಿಂದ ಸೀಮೆಎಣ್ಣೆ ಡಬ್ಬ ಹಿಡಿದು ಪ್ರತಿಭಟನೆ. ಕರ್ನಾಟಕ ಸಮರ ಸೇನೆಯಿಂದ ವಿಶ್ವ ವಿಕಲಚೇತನರ ದಿನಾಚರಣೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ವಿಕಲಚೇತನರಿಗೆ ಪ್ರಶಸ್ತಿ ಪ್ರದಾನ. ಡಿಸೆಂಬರ್ 3ರಂದು ಸಂಜೆ 7 ಗಂಟೆಗೆ ಏಷ್ಯನ್ ಮಹಲ್ನಲ್ಲಿ ಆಯೋಜನೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿರುವ ದೇವಲ್ಗಾಣಗಾಪುರ್ ಭೀಮಾ ನದಿ ತೀರದ ಬೆಳೆಗಳಿಗೆ ನೀರು ಪೂರೈಸುವಂತೆ ಮನವಿ. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯ ಮೂಲಕ ಮನವಿ ಪತ್ರ ರವಾನೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯ. ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಯೋಜನೆ. ಮಕ್ಕಳ ಮತ್ತು ಮಹಿಳೆಯರ ಅಕ್ರಮ ಸಾಗಾಣಿಕೆ ವಿರುದ್ಧ ಜಾಗೃತಿ. ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ರ್ಯಾಲಿ. ನಗರದ ನಾನಾ ಕಾಲೇಜು ವಿದ್ಯಾರ್ಥಿನಿಯರು ಭಾಗಿ. ಕಲಬುರಗಿ ಆಗಸದಲ್ಲಿ ಮೂಡಿಬಂದ ಬಣ್ಣದ ಚಿತ್ತಾರ. ನಾನಾ ಬಣ್ಣಗಳಿಂದ ಅದ್ಭುತವಾಗಿ ಕಂಡುಬಂದ ಆಗಸ. ಕಲಬುರಗಿ ಅತ್ತರ್ ಕಾಂಪೌಂಡ್ನಲ್ಲಿ ಕ್ಯಾಮೆರಾ ಕಣ್ಣಿಗೆ ವಿಶಿಷ್ಟ ದೃಶ್ಯ. ಇದಿಷ್ಟು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.